ನಮಸ್ಕಾರ ಸ್ನೇಹಿತರೆ, ನಮ್ಮದು ಶ್ರೀ ಸಪ್ತಗಿರಿ ಮನೆಮದ್ದು ಚಾನಲ್ದ ಮುಖಾಂತರ ಅನೇಕ ರೀತಿಯ ಎಪಿಸೋಡನ್ನು ಕೊಡ್ತಾಯಿದ್ದೀವಿ. ಸ್ನೇಹಿತರೆ, ಪ್ರಕೃತಿಯಲ್ಲಿ ಎಲ್ಲ ರೀತಿಯ ಗಿಡ ಮರ ಬಳ್ಳಿಗಳಿದೆ. ಅದನ್ನು ನಾವು ಗುರುತಿಸ್ಕೊಂಡು ಅದನ್ನು ಉಪಯೋಗಿಸ್ಕೊಳ್ಳೋದ್ರಿಂದ ನಮಗೆ ಎಷ್ಟೋ ನಾನಾ ರೀತಿಯ ಲಾಭಗಳಿದೆ. ನಾವೇನು ಮಾಡ್ತೀವಿ, ಈಗ ಗೊತ್ತಿದ್ದರೂ ಸಹ ಗೊತ್ತಿದ್ದರೂ ಸಹ ವಿಷವನ್ನು ಸೇವನೆ ಮಾಡ್ತಾಯಿದ್ದೀವಿ. ಎಲ್ಲಿ ನೋಡು ಹಾರ್ಟ್ ಅಟ್ಯಾಕು, ಎಲ್ಲಿ ನೋಡು ಲಿವರ್ ಫೈಲರು, ಕಿಡ್ನಿ ಫೈಲರು, ಲಿವರ್ ಕಾಯಿಲೆಗಳು ಏನೇನೋ ಬರ್ತಾಯಿದೆ. ಕಾರಣ ರಾಸಾಯನಿಕ. ಆ ರಾಸಾಯನಿಕದಿಂದ ನಾವು ಇಷ್ಟೆಲ್ಲ ಅನುಭವಿಸ್ತಾ ಇದ್ದೀವಿ. ಅದನ್ನು ತೊಲಗಿಸ್ಬೇಕು ನಾವು. ಪ್ರಕೃತಿ ಎಲ್ಲ ರೀತಿಯ ಗಿಡ ಮರ ಬಳ್ಳಿ ಎಲ್ಲನೂ ಕೊಟ್ಟಿದೆ. ಅದನ್ನು ನಾವೇನು ಮಾಡ್ತಾಯಿದ್ದೀವಿ, ಅದನ್ನು ಬಿಟ್ಟು ನಾವು ಈ ಪಂಚಭೂತಗಳು ಅಂತೀವಲ್ಲ, ಅಗ್ನಿ, ವಾಯು, ಭೂಮಿ, ಆಕಾಶ, ನೀರು, ಅದನ್ನು ಬಿಟ್ಟು ಇನ್ನೊಂದು ಭೂತ ಹತ್ರ ಹೋಗಿ ನಾವು ನಾನಾ ರೀತಿಯ ಕಷ್ಟಗಳನ್ನು ಅನುಭವಿಸ್ತಾಯಿದ್ದೀವಿ. ಇವೆಲ್ಲ ತಾತ್ಕಾಲಿಕವು. ಆದರೆ ಈ ಪ್ರಕೃತಿ ಕೊಟ್ಟಿರ್ತಕ್ಕಂಥ ಗಿಡ ಮರ ಬಳ್ಳಿಗಳು ಶಾಶ್ವತ. ಅದು ನೋಡಿ, ಇದು ಕಮಗಗ್ರಿ ಅಂತಾರೆ, ವಿಷ್ಣು ತುಳಸಿ ಅಂತಾರೆ, ನಾನಾ ರೀತಿ ಕರೀತಾರೆ. ಸಬ್ಜಿ ಅಂತ ಕರೀತಾರೆ, ನಾನಾ ರೀತಿ ಕರೀತಾರೆ ಇದನ್ನು. ನೋಡಿ, ಈ ಗಿಡದ ಒಂದು ಹೂವುದು, ಇದು ಒಂದು ಎಲೆ. ಗಿಡ ಇಷ್ಟು ಚೆನ್ನಾಗಿದೆ ನೋಡಿ. ಈ ಎಲೆನ ಒಂದಿಷ್ಟು ಶೇಖರಿಸಿಕೊಂಡು ಚೆನ್ನಾಗಿ ತೊಳೆದ್ಬಿಟ್ಟು ಆ ರಸ ತೆಗೆದು ಯಾರ ಕಿವಿಯಲ್ಲಿ ಸೋರ್ತಾ ಇದೆಯೋ, ಯಾರ ಕಿವಿ ನೋವು ಬರ್ತಾಯಿದೆಯೋ ಅಂಥವರಿಗೆ ಸ್ವಲ್ಪ ಪಚ್ಚಕರ್ಪೂರ ಹಾಕಿ ಚೆನ್ನಾಗಿ ಕರಗಿಸ್ಬಿಟ್ಟು ಉಗುರು ಬೆಚ್ಚಿದ್ದಾಗ ಹಾಕ್ಕೊತ ಬಂದರೆ ಎಂತಹ ನೋವಿರಲಿ, ಎಂತಹ ಕಿವಿ ತೊಂದರೆ ಇರಲಿ, ನಿವಾರಣೆ ಮಾಡೋ ಶಕ್ತಿ ಅದಕ್ಕಿದೆ. ಅಲ್ಲದೇ ಈ ಸಬ್ಜಿ ಬೀಜ ಅಂತಾರಲ್ಲ, ಇದರಲ್ಲಿ ಉತ್ಪತ್ತಿ ಮಾಡೋದು. ಆ ಬೀಜವನ್ನು ಒಂದು 2 ಚಮಚ ಗ್ಲಾಸಲ್ಲಿ ಹಾಕಿ ನೀರು ಹಾಕಿ ಬಿಟ್ಬಿಟ್ರೆ ಬೆಳಗ್ಗೆ ಅದೆಲ್ಲ ಉಬ್ಬಿರ್ತದೆ. ಅದನ್ನು ಸೇವನೆ ಮಾಡಿದಾಗ ಮಲಬದ್ಧತೆ, ಶುಗರಿಗೆ, BP-ಗೆ ಒಂದೆರಡಲ್ಲ ಅಷ್ಟು ಕಾಯಿಲೆಗಳಿಗೆ ಇದು ಔಷಧಿ ಆಗುತ್ತೆ ಸ್ನೇಹಿತರೆ. ಅಲ್ಲದೇ ಈ ಸೊಪ್ಪನ್ನು ಸ್ವಲ್ಪ ಸಾಂಬಾರಿಗೆ ಹಾಕಿದಾಗೂ ಆ ಒಂದು ಅಂಶ ಅದಕ್ಕೆ ಹೋಗಿ ನಮಗೆ ಎಷ್ಟೋ ಅನುಕೂಲ ಆಗುತ್ತೆ. ಈ ಒಂದು ಗಿಡವನ್ನು ನಾವು ಗುರುತಿಸಿ ಎಲ್ರಿಗೂ ತಿಳಿಸ್ತಾ ಇದ್ದೀವಿ. ಪ್ರತಿಯೊಬ್ಬರು ಇದನ್ನು ನೋಡಿ ಅದರ ಒಂದು ಅನುಕೂಲಗಳನ್ನು ಪಡೆದು ಭಾರಿ ಸಮೃದ್ಧಿಯಾಗಿದೆ. ನೋಡಿ ಎಷ್ಟು ಹೂವು ದಪ್ಪ ಇದೆಯೋ, ನೋಡೋಕ್ಕೆ ಭಾರಿ ಸಂತೋಷ ಆಗುತ್ತೆ. ಬೆಳೆಸ್ಬೇಕು ನಾವು, ಗಿಡ ಮರ ಬೆಳೆಸ್ಬೇಕು. ಯಾವಾಗ ಗಿಡ ಮರ ಬೆಳೆಸ್ತೀವೋ ಅದು ನಮ್ಮನ್ನು ಸಾಕೋಕ್ಕೆ ಒಂದಿದಾಗುತ್ತೆ. ಆದ್ದರಿಂದ ಸ್ನೇಹಿತರೆ, ಇದನ್ನು ನೋಡಿ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಮುಂದಿನ ಎಪಿಸೋಡಲ್ಲಿ ಮತ್ತೆ ಇದರ ಒಂದು ಉಪಯೋಗವನ್ನು ತಿಳ್ಕೊಂಡು. ನಮಸ್ಕಾರ ಸ್ನೇಹಿತರೆ.